ಈ ಕೃತಿಯ ಬಗ್ಗೆ ಬಹಳ ವಿಶದವಾಗಿ ವಿಮರ್ಶೆ ಮಾಡಿದ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ಒಮಾನ್ನಲ್ಲಿ ಸಾಧನೆಗೈದಿರುವಂತಹ ವ್ಯಕ್ತಿಗಳಿಗೆ ಸನ್ಮಾನ. ಮೊದಲಿಗೆ ಶ್ರೀ ರಮಾನಂದ ಪ್ರಭು ಅವರು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಇವರ ಪುಟ್ಟ ಪರಿಚಯ: 3 ದಶಕಕ್ಕೂ ಹೆಚ್ಚಿನ ಅವರ ವೃತ್ತಿ ಅನುಭವ ಇಂದಿನ ಹಲವಾರು ಒಮಾನಿ ಮತ್ತು ಇತರೆ ವಲಸೆ ಯುವ ಪದವೀಧರರನ್ನು ವೃತ್ತಿಪರ ಲೆಕ್ಕ ಪರಿಶೋಧಕರನ್ನಾಗಿ ಮಾಡುವಲ್ಲಿ ಅವರ ಶ್ರಮವು ನಿಜಕ್ಕೂ ಅಭಿನಂದನಾರ್ಹ. ಅವರ ಸಾಮರ್ಥ್ಯ ವರ್ಧನೆಗಾಗಿ ಯುವ ಪದವೀಧರರ ಸಾಮರ್ಥ್ಯ ವರ್ಧನೆಗಾಗಿ ಪ್ರಭು ಅವರ ನಿರಂತರ ಸೇವೆಯನ್ನು ಗುರುತಿಸಿ ಒಮಾನ್ ಸರ್ಕಾರ ಹಲವು ಬಾರಿ ಅವರನ್ನು ಸನ್ಮಾನಿಸಿದೆ. ಒಮಾನ್ನಲ್ಲಿ ಒಮಾನಿ ಅಕೌಂಟಿಂಗ್ ಓವರ್ಸೈಟ್ ಬಾಡಿಯ ರಚನೆಯಲ್ಲಿ ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಕಾಲೇಜ್ಗೆ ವರ್ಚುವಲ್ ಡಿಜಿಟಲ್ ಲರ್ನಿಂಗ್ ಹಬ್ ಲೈಬ್ರರಿ ಆಫ್ ICAI ಕೋರ್ಸ್ ಪ್ರಾರಂಭಿಸಲು ಅವರು ಬಹಳ ಶ್ರಮಿಸಿದ್ದಾರೆ. ಪ್ರಸ್ತುತ ಒಮಾನಿ CA ಅಸೋಸಿಯೇಷನ್ನಲ್ಲಿ ತಾಂತ್ರಿಕ ಸಲಹೆಗಾರರಾಗಿ ಮತ್ತು ಒಮಾನ್ ಇಂಡಿಯನ್ ಇನ್ವೆಸ್ಟ್ಮೆಂಟ್ ಫೋರಂನ ಸಮಿತಿಯಲ್ಲಿಯೂ ಸಹ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅಧ್ಯಕ್ಷತೆಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮಸ್ಕಟ್ ಘಟಕಕ್ಕೆ 2020ರಲ್ಲಿ ಅತ್ಯುತ್ತಮ ಸಾಗರೋತ್ತರ ಪ್ರಶಸ್ತಿಯೂ ದೊರಕಿದೆ. ಶ್ರೀ ರಮಾನಂದ ಪ್ರಭು ಅವರಿಗೆ ಅಭಿನಂದನೆಗಳು. ಅವರನ್ನು ಸತ್ಕರಿಸಿದ ಗಣ್ಯರಿಗೆ ಧನ್ಯವಾದಗಳು. ಇನ್ನು ಮುಂದೆ ವೈದ್ಯ ವೃತ್ತಿಯ ಜೊತೆಗೆ ಕನ್ನಡ ಸಾಹಿತ್ಯದಲ್ಲೂ ಸೈ ಎನಿಸಿಕೊಂಡ ಡಾಕ್ಟರ್ GB ನಾಗರಾಜು ದಯವಿಟ್ಟು ವೇದಿಕೆಗೆ ಬರಬೇಕು, ಸನ್ಮಾನ ಸ್ವೀಕರಿಸಬೇಕು. ಸಾಧಕರ ಪಟ್ಟಿಯಲ್ಲಿ ಮತ್ತೋರ್ವ ಕನ್ನಡಿಗರು, ಜನಮೆಚ್ಚಿದ ವೈದ್ಯರು ಡಾಕ್ಟರ್ GB ನಾಗರಾಜ್ ಅವರು. ಮೂಲತಃ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿ ಗ್ರಾಮದವರು. ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ MBBS ಪದವಿ ಶಿಕ್ಷಣ ಪೂರೈಸಿದ ನಂತರ MS ರಾಮಯ್ಯ ನಾರಾಯಣ ಹೃದಯಾಲಯ ಹಾರ್ಟ್ ಸೆಂಟರ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಕ್ಲಿನಿಕಲ್ ಕಾರ್ಡಿಯಾಲಜಿಯನ್ನು ಮಾಡಿದ್ದಾರೆ. ಡಾಕ್ಟರ್ ನಾಗರಾಜ್ ಅವರು ಒಬ್ಬ ಉತ್ತಮ ಅನುಭವಿ ಹೃದಯ ರೋಗ ತಜ್ಞರು. ಅವರು ಹೃದಯ ತಜ್ಞರಾಗಿರುವುದರಿಂದ ಜನರ ಹೃದಯ ಬಡಿತವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯಿಸುತ್ತಾರೆ. ಹೃದಯದ ತೊಂದರೆ ಇರುವ ಯಾವುದೇ ಬಡ ರೋಗಿ ಇವರ ಬಳಿ ಹೋದಾಗ ಸೂಕ್ತ ಚಿಕಿತ್ಸೆ ನೀಡಿ ಜೀವ ಉಳಿಸಲು ತಮ್ಮ ಶತ ಪ್ರಯತ್ನವನ್ನು ಇವರು ಮಾಡುತ್ತಾರೆ. ಸನ್ಮಾನಿತರಾದ ನಾಗರಾಜ್ ಅವರಿಗೆ ಅಭಿನಂದನೆಗಳು. ಸನ್ಮಾನಿಸಿದ್ದಕ್ಕಾಗಿ ಗಣ್ಯರಿಗೆ ಧನ್ಯವಾದಗಳು. ಕನ್ನಡ ಸಂಘಕ್ಕೆ ವಿಶೇಷವಾಗಿ ತಮ್ಮ ಸಮಯವನ್ನು ಕೊಟ್ಟು ಬಹಳಷ್ಟು ಕೊಡುಗೆಗಳನ್ನು ನೀಡಿದಂತಹ ಕೆಲವರಿಗೆ ಸನ್ಮಾನ. ಮೊದಲಿಗೆ ರಾಮಚಂದ್ರ ರಾವ್ ಅವರು ವೇದಿಕೆ ಮೇಲೆ ಬರಬೇಕು. ಗಣ್ಯರು ಅವರನ್ನು ಗೌರವಿಸಬೇಕಾಗಿ ವಿನಂತಿ.
ಇವರು ಒಂದಕ್ಕಿಂತ ಹೆಚ್ಚು ಅವಧಿಯ ಕಾಲ ಮಸ್ಕಟ್ನ ಕನ್ನಡ ಸಂಘದ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ರಾಮಚಂದ್ರರಾವ್ ಅವರಿಗೆ ಅಭಿನಂದನೆಗಳು. ಮುಂದೆ ಶ್ರೀ ಕೋಣಿ ಪ್ರಕಾಶ್ ನಾಯಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾದ ಕೋರಿಕೆ. ಆಗುತ್ತಿರೋ ಎಲ್ಲರೂ ಸಹ ತಮ್ಮ ವೃತ್ತಿಯಲ್ಲಿ ಬಹಳ ವ್ಯಸ್ತರಾಗಿದ್ದರೂ ಸಹ ಕರ್ನಾಟಕ ಸಂಘದ ಅಭಿವೃದ್ಧಿಗಾಗಿ ಅದರ ಹೆಚ್ಚಿನ ಚಟುವಟಿಕೆಗಳಿಗಾಗಿ ಶ್ರಮಿಸಿದ್ದಾರೆ. ಈಗ ಸನ್ಮಾನಿತರಾಗುತ್ತಿರುವರು ಕೋಣಿ ಪ್ರಕಾಶ್ ನಾಯಕ್ ಅವರು. ಶ್ರೀಯುತರಿಗೆ ಅಭಿನಂದನೆಗಳು. ಮುಂದೆ ಶ್ರೀ ಕರುಣಾಕರ್ ರಾವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೋರಿಕೆ. ಕರ್ನಾಟಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿ ಬಹಳ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಇವರು ಇದಲ್ಲದೆ ಪ್ರತಿ ಶುಕ್ರವಾರದಂದು ಕೃಷ್ಣ ದೇವಸ್ಥಾನದಲ್ಲಿ ಭಜನಾ ಸೇವೆಯನ್ನು ದೇವರಿಗೆ ಅರ್ಪಿಸ್ತಾ ಇದ್ರು ನಾವಿದ್ದಾಗ. ಹಾಗೆ ಅವರು ಆಧ್ಯಾತ್ಮಿಕವಾದ ಕೊಡುಗೆ ಸಹ ಅವರದ್ದಿದೆ. ಶ್ರೀಯುತರಿಗೆ ಅಭಿನಂದನೆಗಳು. ಮುಂದೆ ಶ್ರೀ ಜಾನಕಿನಾಥ್ ಎಜಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಸನ್ಮಾನ ಸ್ವೀಕರಿಸಬೇಕು. ಇವರು ಸಹ ಕರ್ನಾಟಕ ಕನ್ನಡ ಸಂಘದಲ್ಲಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರು ಬೆಂಗಳೂರಿನ ನಿವಾಸಿ. ಇವರನ್ನ ಗೌರವಿಸಿ